ನಮಸ್ಕಾರ, ಸಾಕಿ ಕುಕಿಂಗ್ ಫೈಲ್ಸ್ಗೆ ಸ್ವಾಗತ. ನಾನು ನಿಮ್ಮ ಸೌಮ್ಯ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಈಸಿಯಾಗಿ ಮತ್ತೆ ತುಂಬಾನೇ ಕ್ವಿಕ್ಕಾಗಿ ಮಾಡ್ಕೊಳ್ಬಹುದಾದಂಥ ದಾಲ್ ಫ್ರೈ ರೆಸಿಪಿನ ಯಾವ ಥರನೇ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಅರ್ಜೆಂಟ್, ಮನೆಗೆ ಯಾರು ಗೆಸ್ಟ್ ಬಂದಾಗ, ಇಲ್ಲಾಂದರೆ ಆಫೀಸಿಂದ ಲೇಟಾಗಿ ಬಂದಾಗ ಏನಾದರೂ ಸಾಂಬಾರು ಮಾಡ್ಕೋಬೇಕು ಅಂದರೆ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು. ಇದು ಯಾವ ಥರ ಮಾಡೋದು ಅಂತ ನೋಡೋಣ. ಇವಾಗ ಒಂದು ಕುಕ್ಕರಿಗೆ ನಾನು ಇಲ್ಲಿ 4 ಗ್ಲಾಸ್ ಆಗೋಷ್ಟು ನಾನು ನೀರು ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಬಿಸಿ ಆಗಬೇಕು. ಯಾವಾಗಲೂ ನೀರು ಬಿಸಿ ಆದ್ಮೇಲೆನೆ ನೀವು ಬೇಳೆಗಳನ್ನ ಮತ್ತೆ ಮಿಕ್ಕಿದ ಪದಾರ್ಥಗಳನ್ನ ಹಾಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಇಲ್ಲಿ ನಾನು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಹಾಕೊಂಡಿದ್ದೀನಿ. ಇವಾಗ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳೋದ್ರಿಂದ ಬೇಳೆ ಕೂಡ ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ಥರ ಕುದೀತಾ ಇದೆಯಲ್ಲ, ಈ ಥರ ಕುದಿ ಬರಬೇಕು. ಆವಾಗಲೇ ನೀವು ಬೇಳೆನೆಲ್ಲ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬೇಯುತ್ತೆ. ನೀವು ಅದನ್ನ ಮಸಿಬೇಕು ಅಂತಾನೆ ಇಲ್ಲ, ಅದಾಗೆ ಅದು ಕ್ಲೀನಾಗಿ ಸ್ಮ್ಯಾಶ್ ಆಗಿಬಿಡತ್ತೆ. ನೀವು ಒಂದ್ಸತಿ ಸೌಟ ಕೈ ಆಡಿಸಿದ್ರೆ ಸಾಕು, ಬೇಗ ಬೇಳೆ ಬೆಂದೋಗ್ಬಿಡತ್ತೆ. ಇವಾಗ ನೋಡಿ, ಇಲ್ಲಿ ನಾನು 3 ಟೊಮೆಟೊ ಹಾಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಹುಣಸೆ ಹಣ್ಣು ಉಪಯೋಗಿಸ್ತಾ ಇಲ್ಲ. ಬೇಕಾದ್ರೆ ನೀವು ಹುಣಸೆ ಹಣ್ಣು ಹಾಕೋಬಹುದು, ಆದರೆ ದಾಲ್ ಫ್ರೈಗೆ ಟೊಮೆಟೊ ಹಾಕಿದ್ರೇನೆ ಚೆನ್ನಾಗಿರುತ್ತೆ ಹುಣಸೆ ಹಣ್ಣಿಗಿಂತ. ಇವಾಗ ನಾನು ಇದನ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನ 3 ವಿಷಿಲ್ ಬರೆಸ್ಕೊತೀನಿ. ಇದು ಫುಲ್ ನಾವು ಪ್ರೆಷರ್ ಇಳಿದ್ಮೇಲೆ ಓಪನ್ ಮಾಡಬೇಕು. ನೀವು ಅದಕ್ಕಿಂತ ಮುಂಚೆ ಓಪನ್ ಮಾಡಿದ್ರೆ ಬೇಳೆ ಅದೇ ಹಂಗೆ ಕಾಳು ಥರನೇ ಉಳ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಗ್ಯಾಸ್ ಎಲ್ಲ ಫುಲ್ ರಿಲೀಸ್ ಆದಮೇಲೆ ನೀವು ಅದನ್ನು ಓಪನ್ ಮಾಡ್ಕೊಳ್ಳಿ. ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಒಂದು ಪ್ಯಾನಿಗೆ ಇಲ್ಲಿ ನಾನು 2 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗೋಷ್ಟು ಸಾಸಿವೆ, ಮತ್ತೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ. ಇದೆಲ್ಲ ಚೆನ್ನಾಗಿ ಚಟಪಟ ಅಂದ ನಂತರ ನಾವು ಇದಕ್ಕೆ ಈರುಳ್ಳಿ ಮತ್ತೆ ಕರಿಬೇವಿನ ಸೊಪ್ಪು. ಇಲ್ಲಿ ಕರಿಬೇವಿನ ಸೊಪ್ಪು ನಾನು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ. ದಾಲ್ ಫ್ರೈಗೆಲ್ಲ ಕರಿಬೇವಿನ ಸೊಪ್ಪು ಸ್ವಲ್ಪ ಮುಂದೆ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ಒಂದು 3 ಹಸಿ ಒಣಮೆಣಸಿನ್ಕಾಯಿನ ನಾನು ಈ ಥರ ಮುರಿದ್ಬಿಟ್ಟು ಹಾಕೊಂಡಿದ್ದೀನಿ. ಇದನ್ನು ಕೂಡ ಎಣ್ಣೆ ಒಳಗಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾನು ಇಲ್ಲಿ ಬೆಳ್ಳುಳ್ಳಿ 1 ಗಡ್ಡೆ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕೊಂಡಿದ್ದೀನಿ. ನೀವು ಈ ಬೆಳ್ಳುಳ್ಳಿ ಹಾಕೋದ್ರಿಂದನೇ ದಾಲ್ ಫ್ರೈಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ಮತ್ತು ತಿನ್ನಬೇಕಾದ್ರೂ ತುಂಬಾನೇ ರುಚಿಯಾಗಿ ಬರುತ್ತೆ. ಇಲ್ಲಿ ಒಂದು ಮೀಡಿಯಂ ಗಾತ್ರದ್ದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಹಿಂಗು ಹಾಕೋದ್ರಿಂದನೂ ಕೂಡ ಒಳ್ಳೆ ಫ್ಲೇವರ್ ಬರುತ್ತೆ. ಇವಾಗ ನೋಡಿ, ಇದನ್ನೆಲ್ಲ ಚೆನ್ನಾಗಿ ಲೋ ಫ್ಲೇಮಲ್ಲೇ ನೀವು ಬ್ರೌನ್ ಆಗೋ ತನಕ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕಾಗತ್ತೆ. ಇವಾಗ ನೋಡಿ, ಗ್ಯಾಸ್ ಫುಲ್ ರಿಲೀಸ್ ಆಗಿದೆ. ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಲ್ಲ, ಈ ಥರ ಫುಲ್ಲು ಬೇಳೆ ಚೆನ್ನಾಗಿ ಬೇಯ್ಕೋಬೇಕು. ಇವಾಗ ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ. ಒಂದ್ಸತಿ ನೀವು ಈ ಥರ ಸೌಟಲ್ಲಿ ಫುಲ್ ತಿರುಗಿಸ್ಕೊಂಡ್ರೆ ಸಾಕಾಗತ್ತೆ, ಅದು ಬೇಳೆ ಎಲ್ಲ ಫುಲ್ ಸ್ಮ್ಯಾಶ್ ಆಗೋಗ್ಬಿಡುತ್ತೆ. ಈಗ ಅದರಲ್ಲೇ ನಾನು ಟೊಮೆಟೊ ಕೂಡ ಪೊಟ್ಯಾಟೊ ಸ್ಮ್ಯಾಶರಲ್ಲಿ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಈಗ ನಮ್ಮ ವಿಡಿಯೋದಲ್ಲಿ ಈಗ 54 ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ, ಒಂದಕ್ಕಿಂತ ಒಂದು ಯುನಿಕ್ ರೆಸಿಪೀಸು. ಎಲ್ಲದನ್ನು ನೀವು ಯಾವ ಥರ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಆದಷ್ಟು ನೀವು ನಮ್ಮ ವಿಡಿಯೋಗಳನ್ನ ನೋಡಿಬಿಟ್ಟು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನೀವು ಹೆಚ್ಚು ಲೈಕು ಮತ್ತು ಶೇರು ಕಮೆಂಟ್ ಮಾಡೋದ್ರಿಂದ ಯೂಟ್ಯೂಬ್ ಕೂಡ ನಮ್ಮ ಚಾನಲ್ನ ರೆಕಮೆಂಡ್ ಮಾಡುತ್ತೆ. ಅದಕ್ಕೋಸ್ಕರ ನೀವು ಯಾವ ಥರ ಬಂದಿದೆ ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಎಲ್ಲ ರೆಸಿಪೀಸ್ಗಳು. ಮತ್ತು ನಿಮಗೆ ಯಾವ ಥರ ಹೊಸ ರೆಸಿಪಿಗಳು ಬೇಕು ಅಂತ ನೀವು ಕಮೆಂಟ್ ಮುಖಾಂತರ, ಇಲ್ಲ ನಂದು ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಅದರಲ್ಲಿ ಕೂಡ ನೀವು ಶೇರ್ ಮಾಡ್ಕೋಬೋದು. ಇಲ್ಲಿ ನಾನು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಸೇರಿಸ್ತಾ ಇದ್ದೀನಿ. ಇಲ್ಲಿ 2 ಟೀ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಸೇರಿಸಿದ್ದೀನಿ. ಇಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ನಾನು ಅಚ್ಚ ಖಾರದ ಪುಡಿ. ಇದು ನೋಡ್ಕೊಳ್ಳಿ, ನೀವು ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ, ಯಾಕಂದರೆ ಒಣಮೆಣಸಿನ್ಕಾಯಿ ಕೂಡ ನಾವು ಸೇರಿಸಿರ್ತೀವಿ. ಅದಕ್ಕೋಸ್ಕರ ಆದಷ್ಟು ನೀವು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ ಎಲ್ಲದನ್ನು. ಇವಾಗ ನೋಡಿ, ಇದು ಚೆನ್ನಾಗಿ ಕುದಿ ಬರಬೇಕು. ಇವಾಗ ಎಲ್ಲದನ್ನು ಸಾಂಬಾರು ಪುಡಿ ಮತ್ತು ಅಚ್ಚ ಖಾರದ ಪುಡಿ ಎಲ್ಲದನ್ನು ಚೆನ್ನಾಗಿ ನಾನು ಬಿಸಿ ಮಾಡಿ ಈಗ ಕುದಿಸ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಕೂಡ ಹಾಕೋಬೋದು. ನಾನಿಲ್ಲಿ ಬೆಲ್ಲನೇ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇಷ್ಟು ಮಂದ ಇರಬೇಕು ಯಾವಾಗಲೂ ದಾಲ್ ಫ್ರೈ, ತುಂಬಾ ತೆಳುವಾದರೆ ಚೆನ್ನಾಗಿರೋದಿಲ್ಲ. ಇದಕ್ಕೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ಇದನ್ನು ನಾನು ಬಿಸಿಯಾಗಿರೋ ಅನ್ನದ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಈಗ ದಾಲ್ ಫ್ರೈ ರೆಡಿ ಆಗಿದೆ. ಮೇಲ್ಗಡೆ ತುಪ್ಪ ಹಾಕೊಂಡ್ಬಿಟ್ಟು ಈ ದಾಲ್ ಫ್ರೈನ ನೀವು ಎಂಜಾಯ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಬಂದಿತ್ತು. ಇದನ್ನು ಇಡ್ಲಿ, ಸಾಂಬಾರು ಮತ್ತು ಸಾಂಬಾರು ಥರನೂ ನೀವು ಇದನ್ನು ಇಡ್ಲಿ ಜೊತೆಗೂ ಟೇಸ್ಟ್ ಮಾಡ್ಬೋದು. ನಾನು ಇದನ್ನು ಒಂದ್ಸತಿ ನನ್ನ ಮನೇಲಿ ಟ್ರೈ ಮಾಡಿಬಿಟ್ಟು ನಿಮಗೆ ರೆಕಮೆಂಡ್ ಮಾಡ್ತಾ ಇರೋದು.
ನೀವು ಇಡ್ಲಿ ಜೊತೆಗೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ, ಚಪಾತಿ ಜೊತೆಗೂ ತುಂಬಾನೇ ಚೆನ್ನಾಗಿರುತ್ತೆ. ಈಗ ತರಕಾರಿ ಏನು ಇಲ್ಲ ಅಂದ್ರೆ ಚಪಾತಿ ಜೊತೆ ಕೂಡ ಈ ತರ ನಾವು ಮಾಡ್ಕೊಂಡ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇದು ಖಾರ ಕಡಿಮೆ ಇರೋದ್ರಿಂದ ಮಕ್ಕಳು ಕೂಡ ಇದನ್ನ ನಾವು ಆರಾಮಾಗಿ ತಿನ್ನಿಸ್ಬೋದು. ಇದನ್ನ ಒಂದ್ಸತಿ ನೀವು ಮನೆ ಒಳಗಡೆ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು, ಯೂಸ್ಫುಲ್ ಅಂತ ಅನಿಸ್ತು ಅಂದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಮತ್ತೆ ಲೈಕ್ ಕೂಡ ಮಾಡಿ. ಇದೇ ತರ ಹೊಸ ಹೊಸ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.